ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಇವತ್ತಿನ ದಿವಸ ನಾವು ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಮ್ಮ ಅಲ್ತಾಫ್ ಅಲ್ಲೂರ್ ಸರ್ ಜಿಲ್ಲಾಧ್ಯಕ್ಷರಾದಂಥ ಅಲ್ತಾಫ್ ಅಲ್ಲೂರ್ ಸರ್ ಅವರು ಹಾಗೂ ನಮ್ಮ ಬ್ಲಾಕ್ ಅಧ್ಯಕ್ಷರು ಎಲ್ಲ ನಮ್ಮ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ನಾವು ಇವತ್ತು ನಮ್ಮ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರದ ವಿರುದ್ಧ ನಾವು ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಏನು ಏಪ್ರಿಲ್ 16ನೇ ತಾರೀಕಿನಂದು ಬಿಜೆಪಿ ಸರ್ಕಾರ ಏನು ಮಾಡ್ತು ಅಂದರೆ ಮೋದಿಯವರು ಏನು ಮಾಡಿದ್ರು ಅಂದರೆ ಮಹಿಳಾ ವಿರೋಧಿ ಅಂತ ಬಂದು ಸಾಯಂಕಾಲ ಬಂದು ಮೊಸಳೆ ಕಣ್ಣೀರನ್ನು ಹಾಕ್ತಾರೆ. ಯಾವಾಗಲೇ ನಾವು ಕಾಂಗ್ರೆಸ್ನವರು ಮಹಿಳಾ ವಿರೋಧಿಯಾಗಿದ್ದವರು ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ 50% ಮಹಿಳಾ ಮೀಸಲಾತಿಯನ್ನು ಕೊಟ್ಟು ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲಿ ಮಹಿಳೆಯರನ್ನ ಎಲೆಕ್ಷನ್ ನಿಲ್ಲಿಸಿದ ಗ್ರಾಮ ಪಂಚಾಯತಿಗಳಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಕಾಂಗ್ರೆಸ್ ಪಕ್ಷ. ಅದೇ ರೀತಿ ಈ ನಮ್ಮ ಭಾರತ ದೇಶಕ್ಕೆ ಮೊದಲು ಮಹಿಳಾ ಪ್ರಧಾನಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷ ನಮ್ಮ ಇಂದಿರಾ ಗಾಂಧಿಯವರನ್ನು. ಅದೇ ರೀತಿ ಪ್ರತಿಭಾ ಪಾಟೀಲ್ರನ್ನ ರಾಷ್ಟ್ರಪತಿಯನ್ನವರನ್ನಾಗಿ ಮಾಡಿದೆ. ಏನಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮಹಿಳಾ ವಿರೋಧಿ ಪಕ್ಷ ಅಲ್ಲ. ಏನಂದರೆ ಮಹಿಳೆಯರನ್ನ ಎಲ್ಲರನ್ನೂ ಸಮಾನವಾಗಿ ನೋಡುವಂಥ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ. ಈ ಬಿಜೆಪಿಯವರು ಏನು ಮಾಡ್ತಾ ಇದ್ದಾರೆ ಅಂದರೆ ಮೊಸಳೆ ಕಣ್ಣೀರನ್ನು ಹಾಕಿ ಏನು ಪಂಚರಾಜ್ಯಗಳಲ್ಲಿ ಎಲೆಕ್ಷನ್ ನಡೀತಾ ಇದೆ, ಮಹಿಳೆಯರ ಓಟ್ಗಳನ್ನು ಗೆಲ್ಲಲಿಕ್ಕೆ ಅಂತ ಈ ಥರ ಒಂದು ನಾಟಕವನ್ನು ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರಕ್ಕೆ ನಾವು ಕಾಂಗ್ರೆಸ್ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲ ನಮ್ಮ ರಾಜ್ಯದ ನಾಯಕರು ಎಲ್ಲರೂ ಸೇರ್ಕೊಂಡು ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ನಿಜವಾಗಲೂ ಮಹಿಳೆಯರ ಪರವಾಗಿ ಇದ್ದರೆ ನೀವು ಮುಂದಿನ ದಿನದಲ್ಲಿ ಮಹಿಳಾ ಪ್ರಧಾನಿಯನ್ನಾಗಿ ಮಾಡ್ತೀವಿ ಅಂತ ಒಂದು ಘೋಷಣೆಯನ್ನು ಕೊಡಿ ನೋಡೋಣ. ಬರೀ ನಾಟಕ ಮಾಡ್ತೀರಾ ನೀವು. ಮೋದಿಯವರಿಗೆ ನಾನು ಇವತ್ತು ಇಡೀ ನಮ್ಮ ಮಹಿಳಾ ಕಾಂಗ್ರೆಸ್ ವತಿಯಿಂದ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಈ ಮೊಸಳೆ ಕಣ್ಣೀರನ್ನು ಹಾಕೋದನ್ನು ಬಿಟ್ಟು ಮೊದಲಿಗೆ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಗೊಂಡ್ಬರಿ. ಏನಂದರೆ 2023ರಲ್ಲಿ ಇದು ಸರ್ವ ಪಕ್ಷಗಳ ಸರ್ವಾನುಮತದಿಂದ ಜಾರಿಗೆ ಬಂದಿತ್ತು. ಇದೆಲ್ಲ ನಾಟಕ ಮಾಡ್ತಾ ಇದ್ದೀರಾ. ಈ ನಾಟಕವನ್ನು ಬಿಟ್ಟು ಮೊದಲನೇದಾಗಿ ತಾವು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತಗೊಂಡ್ಬರ್ರಿ ಅಂತ ನಾನು ಆಗ್ರಹವನ್ನು ಮಾಡ್ತಾ ಇದ್ದೀನಿ. ಸಮಸ್ತ ನಾಡಿನ ರೈತ ಬಾಂಧವರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ಚಡ್ಚನ್ ತಾಲೂಕಿನಲ್ಲಿ ಪತ್ರಿಕಾಗೋಷ್ಠಿ ಕರೆದಿರುವಂತಹ ಒಂದು ಉದ್ದೇಶ ಏನಪ್ಪಾ ಅಂದ್ರೆ, ವಿಜಯಪುರ ಜಿಲ್ಲೆಯ 4ನೇ ಒಂದು ರಾಜ್ಯ ರೈತ ಸಂಘದ ಬೃಹತ್ ಸಮಾವೇಶ ಬರುವ ಮೇ 8ನೇ ತಾರೀಕಿನಂದು ವಿಜಯಪುರದ ದರ್ಬಾರ್ ಗ್ರೌಂಡ್ನಲ್ಲಿ ನಡೀತಾ ಇದೆ. ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಈ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದಂತಹ ಗುರ್ಲಾಪುರ್ ಕ್ರಾಸಿನ ಹುಲಿಯಂತೆ ಪ್ರಸಿದ್ಧರಾಗಿರುವಂಥ ಚುನಪ್ಪಣ್ಣ ಪೂಜಾರಿ ಅವರು ಮತ್ತು ಶಶಿಕಾಂತ್ ಗುರೂಜಿ ಅವರ ನೇತೃತ್ವದಲ್ಲಿ ಮತ್ತು ನಾಡಿನ ಸಮಸ್ತ ಸ್ವಾಮೀಜಿಗಳು ಗುರುಗಳ ಒಂದು ಉಪಸ್ಥಿತಿಯಲ್ಲಿ ದಿವ್ಯ ಸಾನ್ನಿಧ್ಯದಲ್ಲಿ ನಡೀತಾ ಇದೆ. ಈ ಕುರಿತು ಚಡ್ಚನ್ ತಾಲೂಕಿನಲ್ಲಿ ಅಧಿಕೃತವಾಗಿ ಒಂದು ಈ ಸಮಾವೇಶಕ್ಕೆ ರೈತ ಬಾಂಧವರಿಗೆ ಆಹ್ವಾನವನ್ನು ಕೊಡೋದಕ್ಕೆ, ವಿನಂತಿಸಿಕೊಳ್ಳೋದಕ್ಕೆ, ಇದರಲ್ಲಿ ಭಾಗವಹಿಸೋದಕ್ಕೆ ಮತ್ತು ಪ್ರಚಾರವನ್ನು ಮಾಡೋದಕ್ಕೆ ನಾವು ಇವತ್ತು ಚಡ್ಚನ್ ಪಟ್ಟಣದಲ್ಲಿ ಇದೊಂದು ಅಧಿಕೃತವಾಗಿ ಸುದ್ದಿಗೋಷ್ಠಿಯನ್ನು ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದೊಳಗೆ ಮೊದಲಿಗೆ ಅದನ್ನು ಪ್ರತಿಬಿಂಬಿಸಲಿಕ್ಕೆ ಅದನ್ನು ಈ ರಾಜ್ಯದ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥ ಹಿಂದೂ ಸಾಮ್ರಾಜ್ಯೋತ್ಸವ ನಾವು ಮಾಡ್ತೀವಿ. ದಾವಣಗೆರೆ ಮಾಡ್ತೀವೋ, ಚಿತ್ರದುರ್ಗ ಮಾಡ್ತೀವೋ, ಮುಂದೆ ನಿರ್ಣಯ ಮಾಡ್ತೀವಿ. ಈ ಬಿಸಿಲಿನ ಜಳ ಭಾಳ ಇರ್ತದೆ. ಸಾಕಷ್ಟು ವಿಜ್ಞಾನಿಗಳು ಕರೆ ಕೊಟ್ಟಾಗ ಮೇ ತಿಂಗಳಲ್ಲಿ ಈ ಬಿಸಿಲು ಮುಂದೆ ಇರ್ತದೆ. ಅದಕ್ಕೆ ನಾವು ಜನರನ್ನ ಬಲಿ ತೊಗೊಂಡು ನಮ್ಮ ಭಾರತ ರಾಜಕಾರಣಕ್ಕೆ ನಾವು ಬಲಿ ಕೊಡೋದಿಲ್ಲ. ನಾವು ಮಾಡೋದು 100% ಗ್ಯಾರಂಟಿ. ಆದ್ರೆ ಸ್ವಲ್ಪ ಬಿಸಿಲು ತಗ್ಗಿದ ಮ್ಯಾಗ ಮಾಡ್ತೀವಿ. ಅವ್ರನ್ನ ತೆಗಿಯೋಕ್ಕಂತ ಪ್ರಶ್ನೆ ಎಲ್ಲ ಶಾಸಕರು ನಾನು ಫೋನ್ ಮಾಡಕತ್ತ, ಕೈ ಮುಗಿದೀವಿ, ಪಾರ್ಟಿ ಮಾಡಬೇಡ್ರಿ. ನೀವು ಪಾರ್ಟಿ ಮಾಡೋದಕ್ಕೆ ಬಿಜೆಪಿ ಮಾಡ್ಕೊತೈತಿ. ಯಾರು ಸಿಟ್ಟಿಂಗ್ MLA ಕೈ ಮುಗಿದಂತ ಭಾಳ ಮಂದಿ ಅವ್ರು ಎಡಕ್ಕೆ ಮೂಲಕ ಅಲ್ಲಿ ಜೋರು ಮಾತಾಡ್ತಿರ್ತಾರೆ. ವಿಜೇಂದ್ರ ಸೊಲಗೆ ಪ್ರಾಣವನ್ನು ಕೊಡ್ತೀವಿ, ರಕ್ತ ಕೊಡೋರು ಯಾರು ರಕ್ತ ಕೊಡೋರೇ ನಾನು ಫೋನ್ ಮಾಡಿದ್ದಾರೆ. ನೀವು ಮಾಡೋದನ್ನು ಅವೆಲ್ಲ ಆಗೋದಿಕ್ಕೆ. ಅದಕ್ಕೆ ಚರ್ಚೆ ಅವ್ರು ಮಾಡಲಿ. ಅವರು ಈ ಭ್ರಷ್ಟ ಕುಟುಂಬದಿಂದ ಬಿಜೆಪಿ ಮುಕ್ತ ಮಾಡ್ತಿದ್ರೆ ನಾವು ಕಾಂಪ್ರಮೈಸ್ ಆಗಕ್ಕೆ ತಯಾರಿದ್ದೀವಿ. ಗ್ಯಾರಂಟಿ ಆಗೇ ಆಗ್ತದೆ. ನಾವೇ ಸರ್ಕಾರನ ಬರ್ತೀವಿ. ಈಗ ನೋಡ್ರಿ, ಪ್ರಾಮಾಣಿಕ ಪ್ರಾಮಾಣಿಕ 50 ವರ್ಷ ಪಕ್ಷಕ್ಕೆ ದುಡ್ಡಂಥ ಅನೇಕ ಕಾರ್ಯಕರ್ತರು ಅಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ಕಡೆಯಿಂದ ಬುದ್ಧಿ ಪೂಜೆ ಮಾಡಿ ನನ್ನ ಮಗನೇ
ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.